ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣರೋಚಕ ಘಟ್ಟಕ್ಕೆ ತಲುಪಿದೆ ಸಮಾಧಿಯ ಶೋಧ. ಇಂದು ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡ್ರೋನ್ ಜಿಪಿಆರ್ ಕ್ಯಾಲಿಬರ್ ಚೆಕ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಹಾಗಾದ್ರೆ 13ನೇ ಜಾಗದಲ್ಲಿ ಇವತ್ತಾದ್ರೂ ತಲೆಬೂಡೆ, ಮೂಳೆ, ಅಸ್ಥಿಪಂಜರ ಸಿಗುತ್ತಾ, ಇಲ್ಲ ಬರೀ ಮಣ್ಣು ಸಿಗುತ್ತಾ? ರಣರೋಚಕ ಘಟ್ಟಕ್ಕೆ ಸಮಾಧಿ ಶೋಧ ಕಾರ್ಯ ತಲುಪಿದೆ. ಇದು ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ನಿನ್ನೆ ಡ್ರೋನ್ ಜಿಪಿಆರ್ ಕ್ಯಾಲಿಬರ್ ಚೆಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 13ನೇ ಜಾಗದಲ್ಲಿ ಇವತ್ತು ಉತ್ಖನನ ನಡೆಯುತ್ತಾ? ಉತ್ಖನನ ಸಂದರ್ಭದಲ್ಲಿ ಮೂಳೆ ಮತ್ತು ತಲೆಬೂಡೆ, ಅಸ್ಥಿಪಂಜರ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದಿನಕ್ಕೂ ಈ ಒಂದು ಸಮಾಧಿ ಉತ್ಖನನ ಕಾರ್ಯ ಒಂದು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ, ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಈಗಾಗಲೇ ಅನಾಮಧೇಯ ವ್ಯಕ್ತಿ ಮೊನ್ನೆ 15 ಮತ್ತು 16 ಪಾಯಿಂಟ್ಗಳನ್ನ ಗುರುತು ಮಾಡಿದ್ದ. ಆ ಒಂದು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಕಳೆ ಬರಹ ಸಿಕ್ಕಿರಲಿಲ್ಲ. ಬಾಹುಬಲಿ ಬೆಟ್ಟ ಆಗಿರ್ಬೋದು, ಬೋಳಿಯಾರ್ ಆ ಒಂದು ಪ್ರದೇಶದಲ್ಲಿ ಪಾಯಿಂಟ್ ಅನ್ನ ಮಾಡಿದ್ದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಮೂಳೆ ಆಗಿರ್ಬೋದು, ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಬರೀ ಮಣ್ಣನ್ನ ತೆಗೆದುಕೊಂಡು ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಅದನ್ನ ಈಗ FSLಗೆ ಕಳಿಸಿದ್ದಾರೆ. ಅಲ್ಲೇನಾದ್ರೂ ಮಾಹಿತಿ ಸಿಗುತ್ತಾ ಅಂತ. ಈಗ ಮತ್ತೊಂದ್ ಕಡೆ ಈಗ 13ನೇ ಪಾಯಿಂಟ್ ಏನು ಕಗ್ಗಂಟಾಗಿತ್ತಲ್ಲ, ಆ ಒಂದು ಪಾಯಿಂಟ್ ನಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಏನಾದ್ರೂ ಉತ್ಖನನ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣರೋಚಕ ಘಟ್ಟಕ್ಕೆ ತಲುಪಿದೆ ಸಮಾಧಿಯ ಶೋಧ. ಇಂದು ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡ್ರೋನ್ ಜಿಪಿಆರ್ ಕ್ಯಾಲಿಬರ್ ಚೆಕ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಹಾಗಾದ್ರೆ 13ನೇ ಜಾಗದಲ್ಲಿ ಇವತ್ತಾದ್ರೂ ತಲೆಬೂಡೆ, ಮೂಳೆ, ಅಸ್ಥಿಪಂಜರ ಸಿಗುತ್ತಾ, ಇಲ್ಲ ಬರೀ ಮಣ್ಣು ಸಿಗುತ್ತಾ? ರಣರೋಚಕ ಘಟ್ಟಕ್ಕೆ ಸಮಾಧಿ ಶೋಧ ಕಾರ್ಯ ತಲುಪಿದೆ. ಇಂದು ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ನಿನ್ನೆ ಡ್ರೋನ್ ಜಿಪಿಆರ್ ಕ್ಯಾಲಿಬರ್ ಚೆಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 13ನೇ ಜಾಗದಲ್ಲಿ ಇವತ್ತು ಉತ್ಖನನ ನಡೆಯುತ್ತಾ? ಉತ್ಖನನ ಸಂದರ್ಭದಲ್ಲಿ ಮೂಳೆ ಮತ್ತು ತಲೆಬೂಡೆ, ಅಸ್ಥಿಪಂಜರ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದಿನಕ್ಕೂ ಈ ಒಂದು ಸಮಾಧಿ ಉತ್ಖನನ ಕಾರ್ಯ ಒಂದು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ, ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಈಗಾಗಲೇ ಅನಾಮಧೇಯ ವ್ಯಕ್ತಿ ಮೊನ್ನೆ 15 ಮತ್ತು 16 ಪಾಯಿಂಟ್ಗಳನ್ನ ಗುರುತು ಮಾಡಿದ್ದ. ಆ ಒಂದು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಕಳೆ ಬರಹ ಸಿಕ್ಕಿರಲಿಲ್ಲ. ಬಾಹುಬಲಿ ಬೆಟ್ಟ ಆಗಿರ್ಬೋದು, ಬೋಳಿಯಾರ್ ಆ ಒಂದು ಪ್ರದೇಶದಲ್ಲಿ ಪಾಯಿಂಟ್ ಅನ್ನ ಮಾಡಿದ್ದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಮೂಳೆ ಆಗಿರ್ಬೋದು, ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಬರೀ ಮಣ್ಣನ್ನ ತೆಗೆದುಕೊಂಡು ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಅದನ್ನ ಈಗ FSLಗೆ ಕಳಿಸಿದ್ದಾರೆ. ಅಲ್ಲೇನಾದ್ರೂ ಮಾಹಿತಿ ಸಿಗುತ್ತಾ ಅಂತ. ಈಗ ಮತ್ತೊಂದ್ ಕಡೆ ಈಗ 13ನೇ ಪಾಯಿಂಟ್ ಏನು ಕಗ್ಗಂಟಾಗಿತ್ತಲ್ಲ, ಆ ಒಂದು ಪಾಯಿಂಟ್ ನಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಏನಾದ್ರೂ ಉತ್ಖನನ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣರೋಚಕ ಘಟ್ಟಕ್ಕೆ ತಲುಪಿದೆ ಸಮಾಧಿಯ ಶೋಧ. ಇಂದು ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡ್ರೋನ್ ಜಿಪಿಆರ್ ಕ್ಯಾಲಿಬರ್ ಚೆಕ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಹಾಗಾದ್ರೆ 13ನೇ ಜಾಗದಲ್ಲಿ ಇವತ್ತಾದ್ರೂ ತಲೆಬೂಡೆ, ಮೂಳೆ, ಅಸ್ಥಿಪಂಜರ ಸಿಗುತ್ತಾ, ಇಲ್ಲ ಬರೀ ಮಣ್ಣು ಸಿಗುತ್ತಾ? ರಣರೋಚಕ ಘಟ್ಟಕ್ಕೆ ಸಮಾಧಿ ಶೋಧ ಕಾರ್ಯ ತಲುಪಿದೆ. ಇದು ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ನಿನ್ನೆ ಡ್ರೋನ್ ಜಿಪಿಆರ್ ಕ್ಯಾಲಿಬರ್ ಚೆಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 13ನೇ ಜಾಗದಲ್ಲಿ ಇವತ್ತು ಉತ್ಖನನ ನಡೆಯುತ್ತಾ? ಉತ್ಖನನ ಸಂದರ್ಭದಲ್ಲಿ ಮೂಳೆ ಮತ್ತು ತಲೆಬೂಡೆ, ಅಸ್ಥಿಪಂಜರ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದಿನಕ್ಕೂ ಈ ಒಂದು ಸಮಾಧಿ ಉತ್ಖನನ ಕಾರ್ಯ ಒಂದು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ, ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಈಗಾಗಲೇ ಅನಾಮಧೇಯ ವ್ಯಕ್ತಿ ಮೊನ್ನೆ 15 ಮತ್ತು 16
ಪಾಯಿಂಟ್ಗಳನ್ನ ಗುರುತು ಮಾಡಿದ್ದ. ಆ ಒಂದು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಕಳೆ ಬರಹ ಸಿಕ್ಕಿರಲಿಲ್ಲ. ಬಾಹುಬಲಿ ಬೆಟ್ಟ ಆಗಿರ್ಬೋದು, ಬೋಳಿಯಾರ್ ಆ ಒಂದು ಪ್ರದೇಶದಲ್ಲಿ ಪಾಯಿಂಟ್ ಅನ್ನ ಮಾಡಿದ್ದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಮೂಳೆ ಆಗಿರ್ಬೋದು, ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಬರೀ ಮಣ್ಣನ್ನ ತೆಗೆದುಕೊಂಡು SIT ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಅದನ್ನ ಈಗ FSLಗೆ ಕಳಿಸಿದ್ದಾರೆ. ಅಲ್ಲೇನಾದ್ರೂ ಮಾಹಿತಿ ಸಿಗುತ್ತಾ ಅಂತ. ಈಗ ಮತ್ತೊಂದ್ ಕಡೆ ಈಗ 13ನೇ ಪಾಯಿಂಟ್ ಏನು ಕಗ್ಗಂಟಾಗಿತ್ತಲ್ಲ, ಆ ಒಂದು ಪಾಯಿಂಟ್ ನಲ್ಲಿ GPR ಅನ್ನ ಬಳಕೆ ಮಾಡಿಕೊಂಡು ಏನಾದ್ರೂ ಉತ್ಖನನ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣರೋಚಕ ಘಟ್ಟಕ್ಕೆ ತಲುಪಿದೆ ಸಮಾಧಿಯ ಶೋಧ. ಇಂದು ಅಸ್ಥಿಪಂಜರ ಶೋಧಕ್ಕೆ GPR ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡ್ರೋನ್ GPR ಕ್ಯಾಲಿಬರ್ ಚೆಕ್ ಮಾಡಿದ್ರು SIT ಅಧಿಕಾರಿಗಳು. ಹಾಗಾದ್ರೆ 13ನೇ ಜಾಗದಲ್ಲಿ ಇವತ್ತಾದ್ರೂ ತಲೆಬೂಡೆ, ಮೂಳೆ, ಅಸ್ಥಿಪಂಜರ ಸಿಗುತ್ತಾ, ಇಲ್ಲ ಬರೀ ಮಣ್ಣು ಸಿಗುತ್ತಾ? ರಣರೋಚಕ ಘಟ್ಟಕ್ಕೆ ಸಮಾಧಿ ಶೋಧ ಕಾರ್ಯ ತಲುಪಿದೆ. ಇಂದು ಅಸ್ಥಿಪಂಜರ ಶೋಧಕ್ಕೆ GPR ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ನಿನ್ನೆ ಡ್ರೋನ್ GPR ಕ್ಯಾಲಿಬರ್ ಚೆಕ್ ಮಾಡಿದ್ದಾರೆ SIT ಅಧಿಕಾರಿಗಳು. 13ನೇ ಜಾಗದಲ್ಲಿ ಇವತ್ತು ಉತ್ಖನನ ನಡೆಯುತ್ತಾ? ಉತ್ಖನನ ಸಂದರ್ಭದಲ್ಲಿ ಮೂಳೆ ಮತ್ತು ತಲೆಬೂಡೆ, ಅಸ್ಥಿಪಂಜರ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದಿನಕ್ಕೂ ಈ ಒಂದು ಸಮಾಧಿ ಉತ್ಖನನ ಕಾರ್ಯ ಒಂದು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ, ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಈಗಾಗಲೇ ಅನಾಮಧೇಯ ವ್ಯಕ್ತಿ ಮೊನ್ನೆ 15 ಮತ್ತು 16 ಪಾಯಿಂಟ್ಗಳನ್ನ ಗುರುತು ಮಾಡಿದ್ದ. ಆ ಒಂದು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಕಳೆ ಬರಹ ಸಿಕ್ಕಿರಲಿಲ್ಲ. ಬಾಹುಬಲಿ ಬೆಟ್ಟ ಆಗಿರ್ಬೋದು, ಬೋಳಿಯಾರ್ ಆ ಒಂದು ಪ್ರದೇಶದಲ್ಲಿ ಪಾಯಿಂಟ್ ಅನ್ನ ಮಾಡಿದ್ದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಮೂಳೆ ಆಗಿರ್ಬೋದು, ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಬರೀ ಮಣ್ಣನ್ನ ತೆಗೆದುಕೊಂಡು SIT ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಅದನ್ನ ಈಗ FSLಗೆ ಕಳಿಸಿದ್ದಾರೆ. ಅಲ್ಲೇನಾದ್ರೂ ಮಾಹಿತಿ ಸಿಗುತ್ತಾ ಅಂತ. ಈಗ ಮತ್ತೊಂದ್ ಕಡೆ ಈಗ 13ನೇ ಪಾಯಿಂಟ್ ಏನು ಕಗ್ಗಂಟಾಗಿತ್ತಲ್ಲ, ಆ ಒಂದು ಪಾಯಿಂಟ್ ನಲ್ಲಿ GPR ಅನ್ನ ಬಳಕೆ ಮಾಡಿಕೊಂಡು ಏನಾದ್ರೂ ಉತ್ಖನನ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣರೋಚಕ ಘಟ್ಟಕ್ಕೆ ತಲುಪಿದೆ ಸಮಾಧಿಯ ಶೋಧ. ಇಂದು ಅಸ್ಥಿಪಂಜರ ಶೋಧಕ್ಕೆ GPR ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. 13ನೇ ಸ್ಥಳದಲ್ಲಿ ಡ್ರೋನ್ ಮೌಂಟೆಡ್ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡ್ರೋನ್ GPR ಕ್ಯಾಲಿಬರ್ ಚೆಕ್ ಮಾಡಿದ್ರು SIT ಅಧಿಕಾರಿಗಳು. ಹಾಗಾದ್ರೆ 13ನೇ ಜಾಗದಲ್ಲಿ ಇವತ್ತಾದ್ರೂ ತಲೆಬೂಡೆ, ಮೂಳೆ, ಅಸ್ಥಿಪಂಜರ ಸಿಗುತ್ತಾ, ಇಲ್ಲ ಬರೀ